ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅನಂತಕುಮಾರ್ ಅಂತೇಳಿ, ಸಹ ಪ್ರಾಧ್ಯಾಪಕನಾಗಿ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರ ವಿಸಿ ಫಾರಂ ಮಂಡ್ಯದಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಈಗ ಸಾಮಾನ್ಯವಾಗಿ ಇದು ಮಂಡ್ಯದಲ್ಲಿ ಅದು ಕಾವೇರಿ ಅಚ್ಚುಕಟ್ಟು ಪ್ರದೇಶದಲ್ಲಿ ಭತ್ತ ಮತ್ತು ಕಬ್ಬು ಪ್ರಚಲಿತವಾದಂಥ ಬೆಳೆಗಳು. ಇವು ಅತಿ ನೀರಿನ ಬೇಡಿಕೆ ಇರುವಂಥ ಬೆಳೆ. ಅದರಲ್ಲಿ ನಾವು ಈ ಭತ್ತ ಮತ್ತು ಕಬ್ಬಿನ ಬೆಳೆಗಳಲ್ಲಿ ಎಷ್ಟು ನಾವು ನೀರನ್ನ ಉಳಿತಾಯ ಮಾಡ್ಬೋದು ಅನ್ನೋದಕ್ಕೆ ವಿವಿಧ ಪದ್ಧತಿಗಳನ್ನ ಡೆವಲಪ್ ಮಾಡಿದ್ದೀವಿ. ಅದರಲ್ಲಿ ಈಗ ರೈತರು ಮಾಡುವಂತಹ ಸಾಂಪ್ರದಾಯಿಕ ಪದ್ಧತಿ, ಅವರ ಮನೋಭಾವ ಸಾಮಾನ್ಯವಾಗಿ ನಾಟಿ ಮಾಡದಿಂದ ಹಿಡಿದು ಕಟಾವರೆಗೂ ನೀರನ್ನ ನಿಲ್ಲಿಸಬೇಕು ಅನ್ನೋ ಮನೋಭಾವ. ಪ್ರಮುಖವಾಗಿ ಏನಪ್ಪಾ ಅಂದ್ರೆ ಕಳೆ ನಿಯಂತ್ರಣಕ್ಕೋಸ್ಕರನೇ ಯಥೇಚ್ಛವಾಗಿ ನೀರನ್ನ ನಿಲ್ಲಿಸ್ತಾರೆ. ಅದರಿಂದ ಯಥೇಚ್ಛವಾಗಿ ನೀರನ್ನ ಪೋಲಾಗ್ತಾ ಇದೆ. ಅದನ್ನ ನಾವು ನಿಯಂತ್ರಣ ಮಾಡೋದಕ್ಕೋಸ್ಕರ ಏನು ನಾವು ನೀರನ್ನ ಉಳಿತಾಯ ಮಾಡಿ ಬರೀ ಮಿಡ್ ರೀಚು ಎಡ್ ರೀಚ್ಗೆ ನೀರು ಕೊಡೋ ಬದಲು ಟೈಲೆಂಡ್ ಎಂಡ್ಗಳಿಗೂ ನಾವು ನೀರನ್ನ ಕೊಡೋದಕ್ಕೋಸ್ಕರ ವಿವಿಧ ನೀರನ್ನ ಉಳಿತಾಯ ಪದ್ಧತಿಗಳಾದಂತಹ ಈಗ ಡ್ರಮ್ ಸೀಡರ್ ಪದ್ಧತಿ ಆಗ್ಬೋದು, ಶ್ರೀ ಪದ್ಧತಿ ಆಗ್ಬೋದು, ಮೆಕನೈಸ್ಡ್ SRI ಪದ್ಧತಿಗಳಾಗ್ಬೋದು, ಅಂಥ ಪದ್ಧತಿಗಳನ್ನ ನಾವು ಬೆಳೆಸ್ಬೋದು. ಈಗ ಸಾಮಾನ್ಯವಾಗಿ ಡ್ರಮ್ ಸೀಡರ್ ಪದ್ಧತಿಯಲ್ಲಿ ಏನಪ್ಪ ಆಗುತ್ತೆ ಅಂತಂದ್ರೆ ಬಿತ್ತನೆ ಮಾಡ್ತೀವಿ. ಬಿತ್ತನೆ ಯಥೇಚ್ಛವಾಗಿ ನೀರು ನಿಲ್ಲಿಸಿದ್ರೆ ಮೊಳಕೆ ಕೊಳ್ತೋಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದನ್ನ ಅವಾಯ್ಡ್ ಮಾಡೋದಕ್ಕೆ ನಾವು ಬಸ್ಗಾಲುವೆ ಕೊಟ್ಟು ನೀರನ್ನ ಹೊಡಿಬೇಕು. ನೀರನ್ನ ಯಾವುದೇ ಕಾರಣಕ್ಕೂ ನಾವು ಇಲ್ಲಿ ನೀರನ್ನ ನಿಲ್ಲಿಸಬಾರ್ದು. ಒಂದು ತೊಂದರೆ ಆದ್ರೆ ಇನ್ನೊಂದು ಮೊಳಕೆ ಮತ್ತೆ ಕಳೆನೂ ಕೂಡ ಎರಡು ಒಂದೇ ಸಮಯದಲ್ಲಿ ಮೊಳಕೆ ಹೊಡೆಯೋ ಸಾಧ್ಯತೆ ಇರುತ್ತದೆ. ಅದನ್ನ ನಿಯಂತ್ರಣ ಮಾಡೋದಕ್ಕೆ ನಾವು ಈ ಒಂದು ಪದ್ಧತಿಗಳಲ್ಲಿ ಕಳೆ ನಿಯಂತ್ರಣವಾದ ಔಷಧಿಗಳನ್ನ ನಾವು ಬಳಕೆ ಮಾಡಲೇಬೇಕಾಗತ್ತೆ. ಅವೆರಡೂ ನಿಯಂತ್ರಣ ಮಾಡ್ಕೊಂಡ್ರೆ ಈ ಪದ್ಧತಿನಲ್ಲಿ ನಾವು ನಾಟಿ ಮಾಡ್ತೀವಿ, ಈ ನಮ್ಮ ಒಂದು ಡ್ರಮ್ ಸೀಡರ್ ಪದ್ಧತಿನಲ್ಲಿ 10 ದಿನ ಕಟಾವು ಬೇಗನೆ ಬರುತ್ತೆ. ನೀರನ್ನ ಒಂದು ನಿಯಂತ್ರಣವಾಗಿ ಕಂಟ್ರೋಲ್ ಮಾಡಬಹುದು. ಅದ್ರ ಜೊತೆಗೆ ಮಣ್ಣಿನ ಆರೋಗ್ಯವನ್ನು ಕೂಡ ನಾವು ಕಾಪಾಡ್ಕೋಬಹುದು. ಸ್ವಲ್ಪ ಅದನ್ನು ಮುಂದುವರೆದು ನಾವೇನಂತಂದ್ರೆ ಇತ್ತೀಚೆಗೆ SRI ಪದ್ಧತಿ ಅಂತ ಹೇಳ್ತೀವಿ. ಅಂದ್ರೆ ಇದ್ರಲ್ಲಿ ಏನಪ್ಪಾ ಅಂತಂದ್ರೆ ನಾವು 14 ದಿನದಿಂದ ಪೈರುಗಳನ್ನ ನಾಟಿ ಮಾಡುವಂಥದ್ದು. 14 ದಿನದ ಪೈರನ್ನ ನಾವು ಒಂದೊಂದೇ ಸೀಡ್ಲಿಂಗ್ನ ಒಂದು ಪೈರನ್ನ ನಾಟಿ ಮಾಡುವಂಥದ್ದು. 4 ಭಾಗವಾಗಿ ಚೌಕಾಕಾರವಾಗಿ ನಾಟಿ, ಅಂದ್ರೆ ಈ ಎಲ್ಲೇ ನೋಡಿದ್ರು ನಿಮ್ಗೆ ಸಾಮಾನ್ಯವಾಗಿ ಮುಕ್ಕಾಲಡಿ ರೀತಿಯಲ್ಲಿ ನಮಗೆ ಮೇಂಟೈನ್ ಆಗಿರುತ್ತೆ. ಇಂಥ ಸಂದರ್ಭದಲ್ಲಿ ನಾವು ಏನಿಲ್ಲಿ ನೀವು ಕಳೆ ನಿಯಂತ್ರಣ ಮಾಡೋಕ್ಕಾಗಲ್ಲ ಅಂತೀವಿ. ಇಲ್ಲಿ ನಾವು ಕೋನೋವೀಡರ್ನ ಈಸಿಯಾಗಿ ಪಾಸ್ ಮಾಡ್ಬೋದು, ಕಳೆನ ನಿಯಂತ್ರಣ ಮಾಡ್ಬೋದು. ಇಲ್ಲಿ ನಾವು ನೀರು ನಿಲ್ಲಿಸಿದೀವಿ, ಇಲ್ಲಿ ತೇವಾಂಶ ಮೇಂಟೈನ್ ಮಾಡಬೇಕು. ತೇವಾಂಶ ಮೇಂಟೈನ್ ಮಾಡಿದ್ರೆ ಸಾಕು. ಎಲ್ಲಿ ನಮಗೆ ಅಲ್ಲಿ ಬಿರುಕುಗಳು ಕಾಣುತ್ತೆ ಅಂತ ಸಂದರ್ಭದಲ್ಲಿ ನಾವು ನೀರನ್ನ ಕಟ್ಟಿ ನಿಯಂತ್ರಣ ಮಾಡ್ಬೋದು. ಆದ್ರೆ ಇದ್ರಲ್ಲಿ ಏನಪ್ಪಾ ತೊಂದರೆ ಅಂದ್ರೆ 14 ದಿನದ ಪೈರುಗಳನ್ನ ರೈತರು ನಾಟಿ ಮಾಡ್ಬೇಕು ಅಂದ್ರೆ ಸ್ವಲ್ಪ ರಿಸ್ಕ್ ಅಂತ ಹೇಳ್ತಾರೆ. ಅದಕ್ಕೆ ಇವತ್ತೇನಪ್ಪಾ ಅಂದ್ರೆ ಧರ್ಮಸ್ಥಳ ಸಂಘ ಇರ್ಬೋದು, ನಮ್ಮ ಕೃಷಿ ಇಲಾಖೆಯಿಂದ ಇರ್ಬೋದು, ಅಂತ ಒಂದು ಇಲಾಖೆಗಳಿಂದ ನಾವು ಯಂತ್ರ ಚಾಲಿತ ನಾಟಿಯನ್ನು ನಾವು ಪ್ರಚಲಿತ ಮಾಡ್ತಾ ಇದೀವಿ. ಅದಕ್ಕೆ ಸಾಮಾನ್ಯವಾಗಿ ಇದು ಚಾಪೆ ಮಡಿ ನರ್ಸರಿನ ನಾವು ಮಾಡುವಂಥದ್ದು. ಸಾಮಾನ್ಯವಾಗಿ 1 ಎಕರೆಗೆ ನಮಗೆ ಇಲ್ಲ ಅಂದ್ರೂ 150ರಿಂದ 160 ಟ್ರೇಗಳು ಬೇಕಾಗುತ್ತೆ. ಈ ತರ ಒಂದು ಮಡಿಗಳು ಸಾಮಾನ್ಯವಾಗಿ ಈ ರೀತಿಯಲ್ಲಿ ನಮಗೆ ಚಾಪೆ ರೀತಿಯಲ್ಲಿ ಬರೋದಕ್ಕೆ ಅದನ್ನ ನಾವು ಸಾಮಾನ್ಯವಾಗಿ ಚಾಪೆ ಮಡಿ ಅಂತೀವಿ. ಇದನ್ನ ನಾವು ಈಸಿಯಾಗಿ ಇದೇ ರೀತಿ ಫೋಲ್ಡ್ ಮಾಡಬಹುದು. ಫೋಲ್ಡ್ ಮಾಡಿ ಯಂತ್ರ ಚಾಲಿತಕ್ಕೆ ಬಿಟ್ಟದಂದ್ರೆ ಅದು ಒಂದೊಂದೇ ಪೈರನ್ನ ನಾಟಿ ಮಾಡುತ್ತೆ. ನಮಗೆ ಏನು ಅಂತರ ಮೇಂಟೈನ್ ಮಾಡಬೇಕು ಅದೇ ರೀತಿ ಮೇಂಟೈನ್ ಮಾಡ್ತದೆ. ಸಾಲದಿಂದ ಸಾಲು ಮೇಂಟೈನ್ ಮಾಡುತ್ತೆ, ಗಿಡದಿಂದ ಗಿಡಕ್ಕೆ ಮೇಂಟೈನ್ ಆಗಲ್ಲ. ಅಟ್ಲೀಸ್ಟ್ ನಾವು ಮಧ್ಯದಲ್ಲಿ ನಾವು ಈಸಿಯಾಗಿ ಕಳೆ ನಿಯಂತ್ರಣ ಮಾಡ್ಕೋಬಹುದು, ಮಧ್ಯದಲ್ಲಿ ನಾವು ಕಳೆನ ಕೈ ತೆಗಿಬಹುದು. ಈ ರೀತಿಯಲ್ಲಿ ನಾವು ಈ ಒಂದು ಮೆಕನೈಸ್ಡ್ SRI ಯಂತ್ರ ಚಾಲಿತ ಒಂದು ನಾಟಿಯನ್ನ ಪದ್ಧತಿನ ಮಾಡ್ಕೊಂಡೆ ಅದರಲ್ಲಿ ಸರಿಯಾದ ಸಮಯದಲ್ಲಿ ಇಲ್ಲೇನಾಗುತ್ತೆ, ನಾವು ನಾಟಿಗೆ ಅಡ್ವಾನ್ಸ್ ಕೊಟ್ಟಿರ್ತೀವಿ. 10 ಜನ ಬತ್ತು ಅಂದ್ರೆ 1 ದಿನ ಡಿಲೇ ಆಯ್ತಾ ಹೋಯ್ತು ಅಂದ್ರೆ ಕೊನೆಗೆ 10ನೇ ಅವ್ರಿಗೆ 20 ದಿನದ ಪೈರನ್ನು ನಾಟಿ ಮಾಡಬೇಕು ಅಂತ ಇರೋದು ನಿಮಗೆ 30 ದಿನದ ಪೈರಿಗೆ ಹೋಗೋ ಸಾಧ್ಯತೆ ಇರುತ್ತೆ. ಆದ್ರೆ ಇಲ್ಲಿ ನಮಗೆ ಸಮಯದಲ್ಲಿ ಅಂದ್ರೆ 20 ದಿನದ ಪೈರು ಅಂದ್ರೆ 20 ದಿನದಕ್ಕೆ ಅಥವಾ 14 ದಿನದಿಂದ ಪೈರನ್ನ ನಾಟಿ ಮಾಡ್ತೀನಿ, 20 ದಿನದವರೆಗೂ ಎಕ್ಸ್ಟೆಂಡ್ ಮಾಡ್ತೀನಿ ಅಂದ್ರೆ ಟೈಮ್ಲಿ ಪ್ಲಾಂಟಿಂಗ್ ಮಾಡೋದ್ರಿಂದ ನಮಗೆ ಇಳುವರಿ ಅಂದ್ರೆ ತೆಂಡೆ, ಅದರಲ್ಲೂ ಪ್ರಮುಖವಾಗಿ ಈ ಒಂದು ಹಂತದಲ್ಲಿ ತೆಂಡೆ ಹೊಡೆಯುವ ಶಕ್ತಿ ಜಾಸ್ತಿ ಇರುತ್ತೆ. ತೆಂಡೆ ಜಾಸ್ತಿ ಹೊಡೆದಾಗ ಆಟೋಮೆಟಿಕ್ ಆಗಿ ಇಳುವರಿನೂ ಬರುತ್ತೆ. ನೀರನ್ನ ನಿಯಂತ್ರಣದಲ್ಲಿರ್ತದೆ, ಮಣ್ಣಿನ ಆರೋಗ್ಯನೂ ಸುಧಾರಿಸುತ್ತೆ. ಸಾಮಾನ್ಯವಾಗಿ ಯಾವುದೇ ಒಂದು ಪದ್ಧತಿಗಳಲ್ಲಿ ನಾವು ಮಾಡಿದ ನೀರನ್ನ ನಾವು ನಾಟಿ ಮಾಡದಿಂದ ಹಿಡಿದು ಗರ್ಭ ಕಟ್ಟುವವರೆಗೂ ನೀರನ್ನ ತೇವಾಂಶ ಮೇಂಟೈನ್ ಮಾಡಿದ್ರೆ ಸಾಕು. ನೀರನ್ನ ಯಥೇಚ್ಛವಾಗಿ ಈ ರೀತಿ ನೀರು ನಿಲ್ಲುವಂತ ಅವಶ್ಯಕತೆ ಇರಲ್ಲ. ಯಾವಾಗ ನಮ್ಗೆ ಗರ್ಭ ಕಟ್ಟಿ ಕಾಳು ಕಟ್ಟುವಂತ ಬರುತ್ತಲ್ಲ ಅಂತ ಸಂದರ್ಭದಲ್ಲಿ ನಾವು ನೀರನ್ನ ನಿಲ್ಲಿಸ್ಕೊಂಡಿದ್ದೆ ಆದಲ್ಲಿ ನಮ್ಗೆ ಇಳುವರಿ ಹೆಚ್ಚಿಸೋದಲ್ದೇ ನೀರನ್ನ ಉಳಿತಾಯ ಮಾಡೋದಲ್ದೇ ಮಣ್ಣಿನ ಆರೋಗ್ಯನೂ ಕೂಡ ಸುಧಾರಿಸಿ ನಾವು ಭತ್ತನ ನೀರನ್ನ ನಿಯಂತ್ರಣವಾಗಿ ಬಳಸಿ ನಿಯಂತ್ರಣ ಮಾಡ್ಬೋದು. ಹೆಚ್ಚಿನ ಮಾಹಿತಿಗಾಗಿ ನೀವು ನಮ್ಮನ್ನ ಸಂಪರ್ಕಿಸಬಹುದು. ನಾವು ವಲಯ ಕೃಷಿ ಸಂಶೋಧನಾ ಕೇಂದ್ರದಲ್ಲೇ ಕಾರ್ಯನಿರ್ವಹಿಸ್ತಾ ಇದ್ದೀವಿ. ನಮಸ್ಕಾರ, ಧನ್ಯವಾದಗಳು.